ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾನು ಮಾರ್ನಿಂಗಿಂದನೇ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ನಮ್ಮ ಯಜಮಾನ್ರ ಅಕ್ಕನ ಮಗಳನ್ನ ಊಟಕ್ಕೆ ಕರೆದಿದ್ವಿ. ಸೊ ಮದುವೆಯಾಗಿ ತುಂಬ ದಿನ ಆಗಿತ್ತು, ಇವಾಗ ಕರೆದಿದ್ವಿ. ಆ ವಿಡಿಯೋ ಬಂದು ಇವತ್ತಿನ ಬ್ಲಾಗ್ ಆಗಿರುತ್ತೆ. ಬಾಗಿಲಿಗೆ ರಂಗೋಲಿ ಹಾಕಿದ್ರೇ ಏನೋ ಒಂಥರ ಲಕ್ಷಣ. ಬೆಳಗ್ಗೆನೇ ಎದ್ದು ಬಾಗಿಲೆಲ್ಲ ತೊಳೆದು ಪೂಜೆ ಎಲ್ಲ ಮುಗಿಸಿ ಈಗ ಶಾಪ್ ಹತ್ರ ಹೊರಡಬೇಕು. ಅಮಾವಾಸ್ಯೆ ಅಂತೇಳಿ ಸಿಂಪಲಾಗಿ ಪೂಜೆ ಮಾಡಿದ್ದೀನಿ. ದೇವ್ರ ಮನೆಗೆ ಬಂತು ಅಂದರೆ ಒಂದು 2 ಅವರ್ ಆದರೂ ಬೇಕಾಗುತ್ತೆ ಎಲ್ಲ ಮಾಡಿ ಕ್ಲೀನಾಗಿ ನೆಮ್ಮದಿಯಾಗಿ ಪೂಜೆ ಮಾಡಬೇಕು ಅಂತ ಹೇಳಿದ್ರೆ. ಶಾಪ್ ಓಪನ್ ಮಾಡಿ ಶಾಪಲ್ಲಿ ಪೂಜೆ ಮಾಡೋಣ ಅಂತ ನಮ್ಮ ರಾಯರಿಗೆ ಪೂಜೆ ಮಾಡುವ. ರಾಯರಿಗೆ ಫಸ್ಟ್ ಟೈಮು ಹೂವಿನ ಅಲಂಕಾರ ಮಾಡಿ ಪೂಜೆ ಮಾಡಿದ್ದೀನಿ. ತುಂಬ ಖುಷಿ ಆಗ್ತಾಯಿದೆ ನನಗಂತೂ. ಇವತ್ತು ಅಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಎಷ್ಟು ದಿನದಿಂದ ಅಂದ್ಕೊಂಡಿದೆ ಈ ಥರ ಅಲಂಕಾರ ಮಾಡಿ ಪೂಜೆ ಮಾಡೋಣ ಅಂತ, ಆಗಿರಲಿಲ್ಲ. ಇವತ್ತು ಪೂಜೆ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಮಾರ್ನಿಂಗ್ಗೆ ಹೋಗಿ ನಮ್ಮ ಮನೆಯವರು ಫಿಶ್ ಎಲ್ಲ ತೊಗೊಬಂದು ಅವರೇ ಎಲ್ಲ ವಾಶ್ ಮಾಡಿ ಇಟ್ಕೊಂಡಿದ್ದಾರೆ. ಈ ಸ್ಮೆಲ್ಲಲ್ಲಿ ಹೋಗ್ಬೇಕಂದ್ರೆ ನಾವು ರಾಗಿ ಹಿಟ್ಟು ಹಾಕಿ ತೊಳೆದ್ರೆ ಚೆಂದ. ಮ್ಯಾರಿನೇಟ್ ಮಾಡೋದಕ್ಕೆ ಮಸಾಲ ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇವಾಗ ಅವರೇ ಎಲ್ಲ ಮಸಾಲ ರೆಡಿ ಮಾಡಿಕೊಂಡು ಸೊ ಫಿಶ್ಗೆ ಎಲ್ಲ ಡಿಪ್ ಮಾಡಿ ಇಡ್ತಾರೆ. ಯಾಕಂದರೆ ನನಗೆ ಸ್ವಲ್ಪ ಫಿಶ್ ಅಂದರೆ ಸ್ಮೆಲ್ಲು ಆಗೋಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ರೆಡ್ಡಿಶ್ ಆಗಿ ನೋಡಿ. ಇವಾಗ ಅವರೇ ಎಲ್ಲ ಮಸಾಲ ನೋಡಿ ಡಿಪ್ ಮಾಡ್ತಾಯಿದ್ದಾರೆ. ಅದು ತುಂಬ ಮ್ಯಾರಿನೇಟ್ ಆದರೆ ಒಂಥರ ಏನೋ ಟೇಸ್ಟ್ ಹಿಡಿಯುತ್ತಂತೆ ಚೆನ್ನಾಗಿ ಮಸಾಲ ಎಲ್ಲ. ಆವಾಗ ಅಜ್ಜಿ ಅವಾಗ ಅದ್ರ ಮೇಲೆ ಹಂಚ್ ಮೇಲೆ ಹಾಕಿದ್ರೆ ಅದು ಮಸಾಲ ಎಲ್ಲ ಕಚ್ಕೊಳ್ಳಲ್ವಂತೆ. ಸೊ ಎಲ್ಲ ಇದನ್ನು ರೆಡಿ ಮಾಡಿಬಿಟ್ಟು 1 ಅವರ್ ಫ್ರಿಜ್ಜಲ್ಲಿ ಇಡ್ತೀನಿ. ಅವ್ರು ಬಂದ ಕೂಡಲೇ ನಾನು ಹಂಚ್ ಮೇಲೆ ಹಾಕಿ ಬೇಯಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಇದ್ರ ಜೊತೆಗೆ ಫಿಶ್ ಸಾಕಾಗಲ್ಲ ಅಂಥೇಳಿ ಚಿಕನ್ ಕಬಾಬ್ ಮಾಡೋಣ ಅಂತ ಕೂಡ ರೆಡಿ ಮಾಡ್ಕೊಂಡ್ವಿ. ಅದನ್ನು ತೊಗೊಬಂದು ಕಲಸಿ ಇಟ್ಟಿದ್ದಾರೆ ಆಲ್ರೆಡಿ. ಅದನ್ನು ಫುಲ್ಲು ಇವತ್ತು ನಾನ್ ವೆಜ್ಜು ಪ್ಲಸ್ ಅದ್ರ ಜೊತೆಗೆ ವೆಜ್ ಕೂಡ ಮಾಡ್ತಾಯಿದ್ದೀವಿ. ಯಾಕಂದರೆ ಅದರಲ್ಲಿ ಸ್ವಲ್ಪ ಜನ ತಿನ್ನದೇ ಇರೋರು ಇದ್ದಾರೆ. ವೆಜ್ಜಲ್ಲಿ ಬಂದು ಪಲಾವು ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಹೆಂಗಾಗುತ್ತೆ ಇವತ್ತಿನ ದಿನ, ಯಾವ ಥರ ಟೇಸ್ಟ್ ಅನಿಸುತ್ತೆ ಅಂತ ಅವ್ರನ್ನೇ ತಿಂದವ್ರನ್ನೇ ಕೇಳಬೇಕು ಹೇಗಿತ್ತು, ಹೇಗೆ ಅನ್ನಿಸ್ತು ಅಂತ. ನಾನ್ ವೆಜ್ ಜೊತೆಗೆ ವೆಜ್ ಪಲಾವ್ ಕೂಡ ಮಾಡ್ತಾಯಿದ್ದೀವಿ. ಯಾಕಂದರೆ 2 ಮೆಂಬರ್ಸ್ ಅದರಲ್ಲಿ ತಿನ್ನೋರಿಲ್ಲ. ವೆಜ್ ಪಲಾವು ಮತ್ತು ಶಾವಿಗೆ ಪಾಯಸ ಮಾಡೋಣ ಅಂತ ಹಾಲು ಕಾಯಕ್ಕೆ ಇಟ್ಟಿದ್ದೀನಿ. ಅದರ ನೆಕ್ಸ್ಟು ಅವ್ರು ಬಂದ ಕೂಡಲೇ ತವಾ ಫಿಶ್ ರೆಡಿ ಇದೆ, ಹಂಚ್ ಮೇಲೆ ಹಾಕಿ ಮಾಡಿಕೊಡ್ಬೇಕು. ಕಬಾಬ್ ಕೂಡ ರೆಡಿ ಇದೆ, ಚಿಕನ್ ಕಬಾಬು, ಅದನ್ನು ಮಾಡಬೇಕು. ಫಿಶ್ ಏನಿದು ಫಿಶ್ ತವಾ ಫ್ರೈನ ಇವರೇ ಮಾಡ್ತಾ ಇರೋದು ಬಾಸ್. ಈ ಕಡೆ ಫಿಶ್ ಮಾಡ್ತಿದ್ದಾರೆ, ಈ ಕಡೆ ಕಬಾಬ್ ಮಾಡ್ತಿದ್ದಾರೆ. ಇವರು ಈ ಕಡೆ ಸರ್ವ್ ಮಾಡ್ತಿದ್ದಾರೆ. ಅಮ್ಮ ಹೆಂಗೈತಮ್ಮ? ಚೆನ್ನಾಯ್ತಾ? ಚಟ್ನಿ ಚೆನ್ನಾಯ್ತಾ? ಫಿಶ್ ಚೆನ್ನಾಯ್ತಾ? ಎರಡು ಚೆನ್ನಾಯ್ತಾ? ಕತ್ತೆತ್ತೋಗಿ ವಿಪಿನ್ ಇವರೇ ಮದುವೆ ಹುಡುಗ, ಇವ್ರನ್ನೇ ಊಟಕ್ಕೆ ಕರೆದಿರೋದು. ನಾವು ಫ್ರೀ ಆದಾಗ ನಾವು ಕರೆಯೋದು. ಹೆಂಗಿದ್ಯಪ್ಪ? ಚೆನ್ನಾಯ್ತಾ? ನಿಮ್ಮ ಅಣ್ಣ ಮಾಡಿರೋದಲ್ವ ಚೆನ್ನಾಗಿರುತ್ತೆ. ಹೆಂಗಿದ್ಯೋ? ಚೆನ್ನಾಯ್ತಾ? ನಮ್ಮ ಬರತ್ತು ಕತ್ತೆತ್ತಪ್ಪ ನೋಡಿ. ಇವರು ಮಾತೇ ಆಡಲ್ಲ, ಇವರು ಮಾತೇ ನಿಲ್ಸಲ್ಲ. ಫೈನಲಿ ಭರತ ಹೇಳಲೇ ಇಲ್ಲ. ಭರತ ಹೆಂಗಿದ್ಯಪ್ಪ? ಲೆಕ್ಕ ಹಾಕೊಂಡು ತಿನ್ಬೇಡ ಕೊಡೋ. ಟೇಸ್ಟ್ ಹೆಂಗಿದೆ? ಊಟ ಎಲ್ಲ ಮುಗಿಸಿ ಬರ್ತಡೇಗೆ ರೆಡಿ ಆಗ್ತಾ ಇದ್ದಾಳೆ ನನ್ನ ಚಿಕ್ಕ ಮಗಳದ್ದು ಒಂದು 9th ಬರ್ತಡೇ ಇತ್ತು. ಸೊ ನಾವು 10th ಊಟಕ್ಕೆ ಕೇಳಿದ್ವಿ ಹುಡುಗ ಹುಡುಗಿಗೆ. ಅವ್ರು ಬರ್ತಾನೆ ಅಂದಿವೆ ಕೇಕ್ ತೊಗೊಬಂದಿದ್ರು. ಸಿಂಪಲ್ಲಾಗಿ ಮತ್ತೆ ಕಟ್ ಮಾಡಿಸೋಣ ಅಂತ ಈ ಸಲ 2 ಸಲ ಕೇಕ್ ಕಟ್ ಮಾಡಿದ್ದಾಳೆ ನನ್ನ ಮಗಳು. ಮಕ್ಕಳಿಗೆ ಬರ್ತಡೇ ಅಂದ್ರೇ ಏನೋ ಒಂಥರ ಖುಷಿ. ಸೆಲೆಬ್ರೇಷನ್ ಮೂಡಲ್ಲೇ ಇರ್ತಾರೆ ಅವ್ರು. ಒಂದು ವಾರ ಎಲ್ಲ ಹೊಸ ಬಟ್ಟೆ, ಜಾಮಿಟ್ರಿ, ಗಿಫ್ಟ್ಸು ಏನೇನೋ ಸಿಕ್ಕುತ್ತೆ ಅನ್ನೋ ಒಂದು ಖುಷಿನಲ್ಲೇ ಅವರು ಬರ್ಡೇ ನನ್ನ ಬರ್ಡೇ ಅಂತ ಸ್ಕೂಲಲ್ಲಿ ಎಲ್ಲರಿಗೂ ಹೇಳ್ಕೊಬಂದಿರ್ತಾರೆ. ಫುಲ್ ಈ ಸಲ ಅಂತೂ ಅವಳು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ಲು. 2 ಡೇಸ್ ಕೇಕ್ ಕಟ್ ಮಾಡಿದ್ದೀನಿ ಅಂತ. ಅವರು ಕೂಡ ಎಲ್ಲರೂ ಬಂದಿದ್ದವರೆಲ್ಲ ವಿಶ್ ಮಾಡಿ ಕೇಕ್ ಕಟ್ ಮಾಡಿಸಿ ಒಬ್ಬೊಬ್ಬರಿಗೆ ಕೇಕ್ ತಿನ್ನಿಸ್ತಾ ಇದ್ದು.
ಲೈಫು ತುಂಬ ಚಿಕ್ಕದಿರೋದ್ರಿಂದ ಯಾರಿಗೆ ಯಾವಾಗ ಏನಾಗುತ್ತೆ ಅಂತ ಗೊತ್ತಿಲ್ಲ. ಸೊ ಎಲ್ಲರೂ ಖುಷಿಯಾಗಿರಿ, ಪ್ರತಿ ಕ್ಷಣನೂ ಎಂಜಾಯ್ ಮಾಡಿ. ಯಾರನ್ನು ದ್ವೇಷಿಸ್ಕೊಂಡು ಅವ್ರನ್ನ ಮಾತಾಡ್ಸಿಲ್ಲ ಇವ್ರನ್ನ ಮಾತಾಡ್ಸಿಲ್ಲ ಅಂತ ಅನ್ನೋದಕ್ಕಿಂತ ನಮ್ಮ ಲೈಫ್ ನಾವು ಎಂಜಾಯ್ ಮಾಡ್ಕೊಂಡಿರಬೇಕು. ಪ್ರತಿ ಕ್ಷಣವೂ ಕೂಡ ಅಷ್ಟೇ ಎಂಜಾಯ್ ಮಾಡ್ತಾ ಹೋಗಬೇಕು. ಇಲ್ಲಾಂದರೆ ಕಳೆದೋದ ಸಮಯ ಮತ್ತೆ ಸಿಗಲ್ಲ. ಸೊ ಇಷ್ಟು ಹೇಳ್ತಾ ನಾನು ಈ ದಿನನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ. ಥ್ಯಾಂಕ್ ಯು.